how to install, how to handle technical issues, that Shiva will explain. Thank you, sir. Thank you so much. So, DigiPay ಬಗ್ಗೆ ಗೊತ್ತಾಯ್ತಾ ನಿಮಗೆ? ಐ ಥಿಂಕ್ ಇನ್ನೂ ಅರ್ಥ ಆಗಿಲ್ಲ ಅನ್ಕೊಂತೀನಿ. ಸೊ ಕನ್ನಡದಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. DigiPay ಅಂದರೆ ಡಿಜಿಟಲ್ ಪೇಮೆಂಟ್. ಓಕೆ, 2016-17ರಲ್ಲಿ ಸೊ ಮೋದಿ ಅವರು ಯಾವಾಗ ನೋಟ್ ಬ್ಯಾನ್ ಮಾಡಿದ್ರು, ಸೊ ರೂರಲ್ ಏರಿಯಾ ವಿಲೇಜಸಲ್ಲಿ ಭಾಳಷ್ಟು ಜನ ಸ್ಟ್ರಗಲ್ ಮಾಡಿದರು. ಎವ್ರಿ ಟೈಮ್ ಅವರು ಅರ್ಬನ್ ಏರಿಯಾಗೆ ಹೋಗಿ ಬ್ಯಾಂಕ್ಸ್ ಮುಂದೆ ಕ್ಯೂ ನಿಂತು ಆ ಅಮೌಂಟ್ನ ತಗೊತಾ ಇದ್ರು. ಸೊ ಆ ಟೈಮಲ್ಲಿ ಸೊ DigiPayನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ DigiPay ಮೊಬೈಲ್ ಮತ್ತು ಡೆಸ್ಕ್ಟಾಪ್ ವರ್ಷನಲ್ಲಿ ಇದು ವರ್ಕ್ ಆಗುತ್ತೆ. ಸೊ DigiPay ಆಪರೇಟ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ಏನೆಲ್ಲ ಬೇಕು? ಮೊಬೈಲಲ್ಲಿ ಮಾಡಬೇಕಂದ್ರೆ ಮೊಬೈಲ್ 5.0 ಆ್ಯಂಡ್ ಅಬೋವ್ ವರ್ಷನ್ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು, ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು, ಒಂದು ಬಯೋಮೆಟ್ರಿಕ್ ಇರಬೇಕು ಈ DigiPayನ ವರ್ಕ್ ಮಾಡೋಕ್ಕೆ. 3 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು: ಇಂಟರ್ನೆಟ್, ಮೊಬೈಲ್ ಆ್ಯಂಡ್ ಬಯೋಮೆಟ್ರಿಕ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್. ಆಧಾರ್ ಎನೇಬಲ್ ಅಂತಂತಂದರೆ ನಾವು ಕಸ್ಟಮರ್ ಅಮೌಂಟ ಏನು ವಿಡ್ರಾ ಮಾಡ್ತೀವಿ ಅವರ ಖಾತೆಗೆ ಆಧಾರ್ ಲಿಂಕ್ ಆಗಿದ್ರೆ ಮಾತ್ರ ನಾವು ಅಮೌಂಟ್ನ ವಿಡ್ರಾಲ್ ಡೆಪಾಸಿಟ್ ಮಾಡ್ಬೋದು, ಅದರ್ವೈಸ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಯಾಕೆ ಆಧಾರ್ ಅಂದರೆ ಸೆಕ್ಯೂರಿಟಿ ಪರ್ಪಸ್, ಅವ್ರ ಖಾತೆಯಲ್ಲಿರ್ತಕ್ಕಂಥ ಅಮೌಂಟ್ನ ಯಾರು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಓಕೆ, ನವೇಡೇಸ್ ಎವ್ರಿಥಿಂಗ್ ಈಸ್ ಆಧಾರ್, ಆಯಿತಾ. ಸೊ DigiPayಯಲ್ಲಿ ನಾವು ಇಂಟ್ರೊಡ್ಯೂಸ್ ಒಬ್ಬ ಕಸ್ಟಮರ್ ಅಮೌಂಟ್ನ ಬ್ಯಾಲೆನ್ಸ್ ಎನ್ಕ್ವೈರ್, ಮಿನಿ ಸ್ಟೇಟ್ಮೆಂಟ್, ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ಥ್ರೂ ಆಧಾರ್ ಅವರ ಬ್ಯಾಂಕ್ ಡೀಟೇಲ್ಸ್ ಏನೂ ಅವಶ್ಯಕತೆ ಇಲ್ಲ. ಯಾವ ಬ್ಯಾಂಕು ಆಧಾರ್ ನಂಬರ್ ಅವ್ರ ಬಯೋಮೆಟ್ರಿಕ್ ಇದ್ರೆ ಆಯಿತು, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಮೌಂಟ್ನ ವಿಡ್ರಾ ಮಾಡ್ಬೋದು. ಓಕೆ, ಸೊ ಸರ್ ಹೇಳ್ದಂಗೆ ನರೇಗಾ ವರ್ಕರ್ಸ್ ಇರ್ತಾರೆ, ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅವ್ರಿಗೆ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳ. ಸೊ ಅವ್ರಿಗೂ ನಾವು ಮನೆಗೆ ಹೋಗಿ ಅಮೌಂಟ್ನ ಕೊಡ್ಬೋದು. ಇಲ್ಲಿ ಇದೇ ಕೆಟಗರಿ ಅವರಿಗೆ ನಾವು ಈ ಒಂದು ಸರ್ವಿಸ್ನ ಕೊಡಬೇಕಂತ ಏನೋ ರಿಸ್ಟ್ರಿಕ್ಷನ್ ಇಲ್ಲ. 24/7 ಎನಿವೇರ್ ಎನಿ ಟೈಮ್ DigiPayನ ವರ್ಕ್ ಮಾಡ್ಬೋದು, ಎನಿವೇರ್ ಎನಿ ಟೈಮ್. ಬಟ್ ಕನೆಕ್ಟಿವಿಟಿ ಚೆನ್ನಾಗಿರಬೇಕು. ಓಕೆ, ಸೊ NPCI ಅಂತಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಗೇಟ್ವೇ. ಅದು ಎವ್ರಿ ಪೇಮೆಂಟ್ ಆ ಒಂದು ಗೇಟ್ವೇ ಮೂಲಕನೇ ವರ್ಕ್ ಆಗುತ್ತೆ. ಇಲ್ಲಿ ನಾವು ಯೂಸಿಂಗ್ ಆಧಾರ್ ನಾವು ಪೇಮೆಂಟ್ನ ಅನೇಬಲ್ ಮಾಡಿದ್ವಿ ವಿಡ್ರಾ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ. ಓಕೆ, ಸೊ ಎಲ್ಲ ಬ್ಯಾಂಕ್ಗಳ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಇದೆ. ಯಾವ RBI ಅಲೋ ಮಾಡಿದೆ EPS ಅಲ್ಲಿ. ಓಕೆ ಸರ್, ಸೊ ಟ್ರಾನ್ಸಾಕ್ಷನ್ಸ್ ಆರ್ ಅಥೆಂಟಿಕೇಟೆಡ್ ಬೈ 3 ಒಂದು ಸರ್ವರಿಂದ ಇದು ವರ್ಕ್ ಆಗುತ್ತೆ. ಒಂದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆ್ಯಂಡ್ UIDAI. ಯಾಕೆ? ಬಿಕಾಸ್ ನಾವು ಆಧಾರ್ನ ಯೂಸ್ ಮಾಡ್ತಾ ಇದ್ದೀವಿ, UID ಸರ್ವರ್ ಮತ್ತು ಯಾವ ಬ್ಯಾಂಕ್ ಇದೆ ಆ ಸರ್ವರ್. ಸೊ ಇಶ್ಯೂವರ್ ಬ್ಯಾಂಕ್ ಯಾವುದು, ಮತ್ತು UIDAI ಮತ್ತು NPCI, ಈ 3 ಫ್ಯಾಕ್ಟ್ರಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಅಥೆಂಟಿಕೇಷನ್ ಆಗುತ್ತೆ. ಓಕೆ ಸರ್, ಸೊ ಇದೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್. ಇದರಲ್ಲಿ ಕ್ಯಾಶ್ ವಿಡ್ರಾಲ್, ಮಿನಿ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಎನ್ಕ್ವೈರಿ, ಮೈಕ್ರೋ ATM. ಸೊ ಮೈಕ್ರೋ ATM ಹೊಸ ಒಂದು ಮೆಥಡ್ ಏನಂತಂದರೆ, ಸೊ ಯಾರಿಗೆ ಆಧಾರ್ ಥ್ರೂ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ, ಡಿಫಿಕಲ್ಟಿ ಆಗ್ತಾ ಇದೆ ಅಂತಂದರೆ ಮೈಕ್ರೋ ATM ಪಾಸ್ ಮಷಿನ್ ಥರ ಏನು ಬರುತ್ತೆ, ನಾವು ಡೆಬಿಟ್ ಕಾರ್ಡ್ನ ಸ್ವೈಪ್ ಮಾಡಿ ಅಮೌಂಟ್ನ ವಿಡ್ರಾ ಮಾಡ್ತಕ್ಕಂಥ ಒಂದು ಸ್ಕೀಮ್. ಓಕೆ, ಇದು ನಮ್ಮ CSC ಪೋರ್ಟಲಲ್ಲಿದೆ. ಈ ಮಷಿನ್ ಕಾಸ್ಟ್ 2100 rupees. ಓಕೆ, ಇದರಲ್ಲಿ ಮಿನಿ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಎನ್ಕ್ವೈರಿ, ಕ್ಯಾಶ್ ವಿಡ್ರಾಲ್ ಎಲ್ಲ ಮಾಡ್ಬೋದು. ಮೈಕ್ರೋ ATM ಥ್ರೂ ತಾವು ಮಾಡ್ಬೋದು. ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀವು ವಿಡ್ರಾಲ್ ಮಾಡ್ಬೋದು. ಹೇಗೆ ಇದನ್ನು ಇನ್ಸ್ಟಾಲ್ ಮಾಡೋದು ಅಂತೇಳಿ ವೆರಿ ಸಿಂಪಲ್ ಇದೆ. ಈ ಒಂದು DigiPayಯಲ್ಲಿ ಈ ಒಂದು ಲೋಗೋದಲ್ಲಿ ನೋಡಿ 3 ಒಂದು ಆಪ್ಷನ್ ಕೊಟ್ಟಿದ್ದಾರೆ. DigiPay ಎ ನ್ಯೂ ವೇ ಟು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್. ಅದ್ರ ಕೆಳಗಡೆ 3 ಒಂದು ಪಾಯಿಂಟ್ಸ್ನ ಬರೆದಿದ್ದಾರೆ: ಸೆಕ್ಯೂರ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಸೀಮ್ಲೆಸ್ ಅಂತೇಳಿ. ಸುರಕ್ಷಿತವಾಗಿದೆ, ಭಾಳ ಸರಳವಾಗಿದೆ, ತಡೆರಹಿತ, ದರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ. ಸಿಂಪಲ್, ಅದ್ರ ಒಳಗಡೆ ಯಾರು ಲಾಗಿನ್ ಆಗ್ತಾರೆ, ಎವ್ರಿಥಿಂಗ್ ಈಸ್ ನೋ ನೀಡ್ ಟು ಟೀಚ್, ನೋ ನೀಡ್ ಟು ಟ್ರೈನ್, ಬೇಸಿಕ್ ಸಿಂಪಲ್ ಥಿಂಗ್ಸ್ ಇದೆ. ಸೊ DigiPay ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತು DigiPayಯಲ್ಲಿ ಅತ್ಯಂತ ಜಾಸ್ತಿ ಕಮಿಷನ್ ಕೊಡ್ತಕ್ಕಂಥ ಸರ್ವಿಸ್ ಇದು. ಐ ಥಿಂಕ್ ನೀವು BC ಆಪರೇಟ್ ಮಾಡ್ತಾ ಇದ್ದಾರೆ, CSP ಪಾಯಿಂಟ್ಸ್, ಬ್ಯಾಂಕ್ ಆಫ್ ಬರೋಡಾ ಮತ್ತು IDBI ಇದರಲ್ಲಿ. ಸೊ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಸೊ ಕಡಿಮೆ ಕಮಿಷನ್ ಬರುತ್ತೆ. ಎಲ್ಲ ಬ್ಯಾಂಕ್ಗಳು ಕಡಿಮೆ ಕಮಿಷನ್ ಕೊಡುತ್ತೆ. ಆ್ಯಸ್ ಕಂಪೇರ್ ಟು ಪ್ಯಾನ್ ಇಂಡಿಯಾ ಎಷ್ಟು ಬ್ಯಾಂಕ್ ಇದೆ, DigiPayಗಿಂತ ಅವೆಲ್ಲ ಕಡಿಮೆ ಕಮಿಷನ್ನ ಕೊಡುತ್ತೆ. ಪ್ರತಿ ಟ್ರಾನ್ಸಾಕ್ಷನ್ಗೆ ಕಮಿಷನ್ ಲಿಸ್ಟ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಹೇಗೆ ಇನ್ಸ್ಟಾಲ್ ಮಾಡೋದಂದರೆ, ಜಸ್ಟ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ DigiPay ಅಂತ ಟೈಪ್ ಮಾಡಿ, ನಮ್ಮ ಆ ಒಂದು DigiPay ಆ್ಯಪ್ ಕೆಳಗಡೆ CSC E-ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ನಮ್ಮ ಕಂಪನಿ ಹೆಸರು ಬರೆದಿರುತ್ತೆ. ಓಕೆ, ಇದಾದ ನಂತರ ನಮಗೆ
ಬಯೋಮೆಟ್ರಿಕ್ ಇರಬೇಕು. ಯಾವ ಬಯೋಮೆಟ್ರಿಕ್ ಇರಬೇಕಂದ್ರೆ 3 ಬಯೋಮೆಟ್ರಿಕ್ ಸಪೋರ್ಟ್ ಆಗುತ್ತೆ. ಒಂದು ಮಂತ್ರ, ಮಾರ್ಫೋ, ಸ್ಟಾರ್ಟೆಕ್. ಈ ಬಯೋಮೆಟ್ರಿಕ್ಗಳ ಸಾಫ್ಟ್ವೇರ್ಗಳನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಸೊ ನಾವು ಫಸ್ಟ್ ಏನು ಮಾಡ್ತೀವಿ, ಡಿಜಿಪೇ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಕಡೆ ಬಯೋಮೆಟ್ರಿಕ್ ಯಾವುದಿದೆ, ಮಂತ್ರ, ಮಾರ್ಫೋ ಅಥವಾ ಸ್ಟಾರ್ಟ್ಯಾಕ್, ಅದನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಟಾರ್ಟ್ಯಾಕ್ RD, ಮಂತ್ರ RD ಅಥವಾ ಮಾರ್ಫೋ RD ಅಂತ ಟೈಪ್ ಮಾಡಿದರೆ ಆ ಸಾಫ್ಟ್ವೇರ್ ಸಿಗುತ್ತೆ, ಆ ಕಂಪನಿದು. ಇನ್ಸ್ಟಾಲ್ ಮಾಡಿದರೆ ಸಾಕು. ಸೊ ಮೊಬೈಲಿಗೆ ಕನೆಕ್ಟ್ ಮಾಡಿ, OTG ಕೇಬಲ್ ಥ್ರೂ ಕನೆಕ್ಟ್ ಮಾಡಬೇಕು. ಡೈರೆಕ್ಟಾಗಿ ಬಯೋಮೆಟ್ರಿಕ್ಕಿಂದ ಡೈರೆಕ್ಟ್ ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಮೊಬೈಲಿಗೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರ, OTG ಕೇಬಲ್ ಬರುತ್ತೆ, ಅದ್ರ ಥ್ರೂ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ವೆರಿ ಸಿಂಪಲ್. ಏನು ಬೇಕು ರಿಜಿಸ್ಟ್ರೇಷನ್ಗೆ, ನಿಮಗೆ CAC ID ಇದೆಯಾ? ಎಸ್, ನಿಮ್ಮ CAC ID, ಆಧಾರ್ ನಂಬರ್ ನಿಮ್ಮದೇ, ಅಂದರೆ ಆಪರೇಟರ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಓಕೆ, ಸೊ ಆ CAC ID ಆಧಾರ್ ನಂಬರ್ ಹಾಕಿ ಇಲ್ಲಿ ಡ್ಯುವೆಲ್ ಅಥೆಂಟಿಕೇಶನ್ ಫ್ಯಾಕ್ಟ್ರಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ತೀವಿ ಮತ್ತು ಲಾಗಿನ್ನು ಮಾಡ್ತೀವಿ. ಡ್ಯುವೆಲ್ ಅಥೆಂಟಿಕೇಶನ್ ಏನಂತಂದರೆ ಸೆಕ್ಯೂರ್ ಅಂತ ಇದೆ, ಸುರಕ್ಷಿತವಾಗಿದೆ ಅಂತಂದರೆ ಇದರಲ್ಲಿ ನೀವೇನು ವಿಡ್ರಾ ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅದು ಅಮೌಂಟ್ ಯಾರು ಏನು ಫೋರ್ಜರಿ ಮಾಡಬಾರ್ದು ಅಂತೇಳಿ. ಸೊ ಪ್ರತಿ ಟೈಮ್ ಇದಕ್ಕೆ ಲಾಗಿನ್ ಆಗಬೇಕಂದ್ರೆ OTP ಬೇಸ್ಡ್ ಆ್ಯಂಡ್ ಬಯೋಮೆಟ್ರಿಕ್ ಬೇಸ್ಡ್ ಎರಡು ಕೊಡಬೇಕು. ಅದು ಡ್ಯುವೆಲ್ ಅಥೆಂಟಿಕೇಶನ್ ಅಂತ ಹೇಳ್ತೀವಿ. ಸೊ ಆಧಾರ್ ನಂಬರ್ ಹಾಕ್ತೀರಾ, ನಿಮ್ಮ CAC ID ಹಾಕ್ತೀರಾ, OTP ಬರುತ್ತೆ. OTP ನಿಮ್ಮ ರಿಜಿಸ್ಟರ್ಡ್ CAC ID ಮೊಬೈಲ್ ನಂಬರಿಗೆ ಬರುತ್ತೆ. OTP ಹಾಕಿದ್ಮೇಲೆ ನೆಕ್ಸ್ಟ್ ಬಯೋಮೆಟ್ರಿಕ್ ಕೊಡ್ತೀವಿ. ಇದಕ್ಕೆ ನಾವು ಡ್ಯುವೆಲ್ ಅಥೆಂಟಿಕೇಶನ್ ಅಂತ ಹೇಳೋದು. ಒನ್ಸ್ ನೀವು ಕೊಟ್ಟರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಯಿತು. ಇಟ್ ವಿಲ್ ಟೇಕ್ ಓನ್ಲಿ ಒಂದು ನಿಮಿಷ ತಗೋಬೋದು ಅಷ್ಟೇ. ಏನೆಲ್ಲ ಸರ್ವಿಸ್ ಇದೆ, ಡ್ಯಾಶ್ ಬೋರ್ಡ್ ಇರುತ್ತೆ, ಅಂದರೆ ಎಷ್ಟು ವಹಿವಾಟು ಮಾಡಿದ್ದೀರಾ, ಎಷ್ಟು ಕ್ಯಾಶ್ನ ವಿಡ್ರಾ ಮಾಡಿದ್ದೀರಾ, ಡೆಪಾಸಿಟ್ ಮಾಡಿದ್ದೀರಾ, ಎಷ್ಟು ಅಕೌಂಟ್ನ ಮಿನಿ ಸ್ಟೇಟ್ಮೆಂಟ್ನ ತೆಗೆದಿದ್ದೀರಾ, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ದೀರಾ, ಎಷ್ಟು ಪೇಔಟ್ ಮಾಡಿದ್ದೀರಾ ಅಂತೇಳಿ. ಓಕೆ, ಸೊ ಡಿಜಿಪೇಯಲ್ಲಿ ನೀವೇನೆಲ್ಲ ಅಮೌಂಟ್ನ ವಿಡ್ರಾ ಮಾಡ್ತೀರಿ ಅದು ಈ ಒಂದು ವ್ಯಾಲೆಟ್ ಅಂತ ಇರುತ್ತೆ. ಈ ವ್ಯಾಲೆಟಲ್ಲಿ ಬಂದು ಅಮೌಂಟು ಜಮಾ ಆಗುತ್ತೆ. ಸಪೋಸ್ ಶಂಕರ್ ಅಂತ ಯಾರೋ ಒಬ್ಬರು ಇದ್ದರು, ಅವ್ರ ಅಮೌಂಟ್ನ ನಾವು ವಿಡ್ರಾ ಮಾಡಿದರೆ ಇಲ್ಲಿ ವ್ಯಾಲೆಟ್ ಅಂತ ಏನಿದೆ ನಿಮ್ಗೆ ಏನು ತೋರಿಸ್ತಾ ಇದೆಯಲ್ಲ, ಇಲ್ಲಿ ಬಂದು ಅಮೌಂಟ್ ಜಮಾ ಆಗುತ್ತೆ. ಇದನ್ನ ನಾವು ನಮ್ಮ ಅಕೌಂಟಿಗೆ ಪೇಔಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ವಿಡ್ರಾಲ್ ಅಂತ ಹೇಗೆ ಮಾಡೋದು, ವಿಡ್ರಾ ಮಾಡಬೇಕಂದ್ರೆ ಭಾಳ ಸಿಂಪಲ್. ಅವ್ರ ಬ್ಯಾಂಕ್ ಯಾವುದು, ಅವರ ಆಧಾರ್ ನಂಬರ್ ಮತ್ತು ಅವ್ರು ಇದ್ದರೆ ಆಯಿತು ಪ್ರೆಸೆಂಟ್ ಅಥೆಂಟಿಕೇಷನ್ಗೆ, ಇನ್ಸ್ಟೆಂಟ್ಲಿ ನಾವು ಅಮೌಂಟ್ನ ವಿಡ್ರಾ ಮಾಡ್ಬೋದು. ಇಲ್ಲಿ ಅದೇ ನಾವು ಕಸ್ಟಮರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರು ಕೆನರಾ ಬ್ಯಾಂಕ್ ಇದ್ದಾರಾ, ಸಿಂಡಿಕೇಟ್ ಇದ್ದಾರಾ, PKGB ಇದ್ದಾರಾ, ವಾಟೆವರ್, ಅವರ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್, ಎಷ್ಟು ಅಮೌಂಟ್ನ ನಾವು ವಿಡ್ರಾ ಮಾಡಬೇಕು ಮತ್ತು ಅವರ ಅಥೆಂಟಿಕೇಷನ್ ಅಷ್ಟು ತೆಗೆದ್ರೆ ಇಮಿಡಿಯೇಟ್ಲಿ ಕ್ಯಾಶ್ ವಿಡ್ರಾ ಆಗುತ್ತೆ, ಸಕ್ಸಸ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದಿ ಸಕ್ಸಸ್ ಯಾವಾಗ ಆಗುತ್ತೆ, ಸರ್ವರ್ ಎಲ್ಲ ಚೆನ್ನಾಗಿರಬೇಕು, ಆಯಿತಾ. ಸೊ ಕೆಲವೊಂದು ಕನೆಕ್ಷನ್ ಬರ್ತಾ ಇಲ್ಲ, ಮೊಬೈಲಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸೊ ಅದೇ ಟೈಮ್ಗೆ ಯಾವುದೋ ಒಂದು ಕಾಲ್ ಬರುತ್ತೆ, ಮೇ ಬಿ ನೆಟ್ವರ್ಕ್ ಲಾಸ್ಟ್ ಆಗಿ ಪೇಮೆಂಟು ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ತಾವೆಲ್ಲ ನೋಡ್ಬೋದು. ಇದನ್ನು ಮೊಬೈಲಲ್ಲಿಯೂ ಮಾಡ್ಬೋದು, ಡೆಸ್ಕ್ಟಾಪಲ್ಲಿ ಮಾಡ್ಬೋದು, ನೋ ಇಶ್ಯೂ. ಅದೇ ಥರ ಮಿನಿ ಸ್ಟೇಟ್ಮೆಂಟ್ ಅಂದರೆ ನಾವು ಕೆಲವೊಂದು ಕಳೆದ ಒಂದು 5-6 ಟ್ರಾನ್ಸಾಕ್ಷನ್ ನಾವು ಏನು ಮಾಡಿದ್ವಿ ಅಂತ ಈ ಒಂದು ಡಿಜಿಪೇಯಲ್ಲಿ ನಾವು ನೋಡ್ಬೋದು. ಬ್ಯಾಲೆನ್ಸ್ ಎನ್ಕ್ವೈರಿ, ನಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತೇಳಿ ಅದು ಸಹ ನಾವು ನೋಡ್ಬೋದು. ಬಟ್ ಇವೆಲ್ಲವೂ AEPS ಅಲ್ಲಿ ಅವರ ಆಧಾರ್ ಮತ್ತು ಅಥೆಂಟಿಕೇಷನ್ ಕೊಟ್ಟೆ ನಾವು ಮಾಡ್ತಕ್ಕಂಥದ್ದು. ಭಾಳ ಸಿಂಪಲ್ ಇದೆ. ಇದರಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆನಾ, ಕಷ್ಟ ಅನಿಸ್ತಾ ಇದೆನಾ? ವೆರಿ ಸಿಂಪಲ್, ರೈಟ್? ಸೊ ವ್ಯಾಲೆಟ್ ಟಾಪಪ್ ಇದೆ. ವ್ಯಾಲೆಟ್ ಟಾಪಪ್ ಅಂದರೆ ನಿಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಗೊತ್ತಲ್ಲ, ಡಿಜಿಟಲ್ ಸೇವಾ ಪೋರ್ಟಲ್. ಸೊ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡ್ತಾ ಇದ್ದೀವಿ, ಗೊತ್ತಾ? ಮೇ ಬಿ ಗೊತ್ತಿರುತ್ತೆ, ಅದು ಎಟ್ ಪ್ರೆಸೆಂಟ್ ಅನೇಬಲ್ ಆಗಿರಲ್ಲ. ಆ ಟೈಮಲ್ಲಿ ಮಾಡೋರು ನಾವೇನು ಮಾಡ್ತೀವಿ, ಆ ರೈತರ ಅಮೌಂಟ್ನ ಕಲೆಕ್ಟ್ ಮಾಡಿ ನಾವೇ ಬ್ಯಾಂಕಿಗೆ ಹೋಗಿ ಅಮೌಂಟ್ನ ನಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡಿ ಮತ್ತೆ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಬಂದು ಮತ್ತೆ ಟಾಪಪ್ ಮಾಡ್ತೀವಿ. ಕರೆಕ್ಟಾ? ಕರೆಕ್ಟ್, ಗೊತ್ತಾ ಸರ್ ಇದು? ಫೈನ್. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಿಲ್ಲೇನು, ನಾವು ಪ್ರತಿ ಟ್ರಾನ್ಸಾಕ್ಷನ್ಗೆ ಕಮಿಷನು ಬರುತ್ತೆ. ಈಸಿ ಮೆಥಡಲ್ಲಿ ನಮ್ಮ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ಗೆ ಟಾಪಪ್ ಮಾಡಲಿಕ್ಕೆ ಈ ವ್ಯಾಲೆಟ್ ಟಾಪಪ್ ಕೊಟ್ಟಿದ್ದಾರೆ. ಯಾರೋ ರೈತರು ಬರ್ತಾ ಇದ್ದಾರೆ, ಓಕೆ, ರೈತರು ಬರ್ತಾ ಇದ್ದಾರೆ ಅಂದರೆ ಅವ್ರ ಅಮೌಂಟ್ನ ಇಮಿಡಿಯೇಟ್ಲಿ ನಾವು ಡಿಜಿಪೇ ಥ್ರೂ ವಿಡ್ರಾ ಮಾಡಿದರೆ ಕಮಿಷನ್ ಸಿಗುತ್ತೆ. ಇಮಿಡಿಯೇಟ್ಲಿ ವ್ಯಾಲೆಟ್ ಅಂದರೆ ಇಲ್ಲಿರ್ತಕ್ಕಂಥ ಅಮೌಂಟ್ನ ನಮ್ಮ CAC ಪೋರ್ಟಲ್ ವ್ಯಾಲೆಟ್ಗೆ ಟಾಪಪ್ ಮಾಡ್ಬೋದು ಇಮಿಡಿಯೇಟ್ಲಿ. ಓಕೆ, ಅದೇ ಥರ ಇಲ್ಲಿ ಪೇಔಟ್ ಇದೆ. ಪೇಔಟ್ ಅಂದರೆ ವ್ಯಾಲೆಟಲ್ಲಿ ಇರ್ತಕ್ಕಂಥ ಅಮೌಂಟ್ನ ನಮ್ಮ ಅಕೌಂಟಿಗೆ ಪೇಔಟ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಪೇಔಟ್ ಆಪ್ಷನ್ ಕೊಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಮಾಡಿದಾಗ ಈ ಥರ ಎಲ್ಲ ಡೀಟೇಲ್ಸ್ ಬರುತ್ತೆ, ಅಂದರೆ ಯಾವ ಡೇಟಿಗೆ ಮಾಡಿದ್ರು, ಏಜೆಂಟ್ ಯಾರು, ಸೊ ಏಜೆಂಟ್ ಐಡಿನೇ CAC ID ಇರುತ್ತೆ. ಸೊ ಲೊಕೇಶನ್ ಯಾವುದು, ಅವರ ಹೆಸರೇನು, ವಾಟೆವರ್ ಎಲ್ಲ ಒಂದು ಮಾಹಿತಿನ ನಾವು ಇದರಲ್ಲಿ ರಿಸಿಪ್ಟಲ್ಲಿ ನೋಡ್ಬೋದು. ಸೊ ಇಫ್ ಯು ವಾಂಟ್ ನೀವು ರಿಸಿಪ್ಟನ್ನು ಕೊಡ್ಬೋದು ಕಸ್ಟಮರಿಗೆ. ಪೇಔಟ್ ಮಾಡಬೇಕಂದ್ರೆ ಭಾಳ ಈಸಿ. ಜಸ್ಟ್ CAC ID ಹಾಕಿ
ನೀವು ಪೇಔಟ್ ಹೇಳಿದರೆ ಮುಗೀತು. CAC ID ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಅಕೌಂಟ್ ನಂಬರ್ ಕೊಟ್ಟಿದ್ವಿ ಆ ಅಕೌಂಟಿಗೆ ಪೇಔಟ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನೀವು ಪಾಸ್ಬುಕ್ಕಲ್ಲಿ ನೋಡ್ಬೋದು. ಯಾವ ಟ್ರಾನ್ಸಾಕ್ಷನ್ ಮಾಡಿದರೆ, ಯಾವ ಟ್ರಾನ್ಸಾಕ್ಷನ್ ಎಷ್ಟು ಟೈಮಿಂಗ್ ಮಾಡಿದ್ದೀರಾ, ಯಾವ ಡೇಟಿಗೆ ಮಾಡಿದ್ದೀರಾ, ಯಾವ ಥರ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಮತ್ತು ಕಮಿಷನ್ ಏನು ಮಾಡಿದ್ದೀರಾ ಅಂತೇಳಿ. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಇನ್ ಡಿಜಿಪೇ, ನಾವು BC ಏನು ಕೆಲಸ ಮಾಡ್ತೀವಿ, BC ಕೆಲಸ ಮಾಡಿದರೆ ಕಮಿಷನ್ ಯಾವಾಗ ಕೊಡ್ತಾರೆ ಯಾರಿಗಾದ್ರೂ ಗೊತ್ತಾ? BC ಕೆಲಸ ಮಾಡಿದರೆ ಕಮಿಷನ್ ಯಾವಾಗ ಬರ್ಬೋದು? ಗೆಸ್. ಆಫ್ಟರ್ 1 ಮಂತ್, ಕರೆಕ್ಟ್. ಬಟ್ ಡಿಜಿಪೇಯಲ್ಲಿ ನೀವು ಇವತ್ತು ಕೆಲಸ ಮಾಡಿದರೆ ನಾಳೆಗೆ ನಿಮಗೆ ಕಮಿಷನ್ ಬರುತ್ತೆ. ಆ್ಯಂಡ್ ಹೈಯೆಸ್ಟ್ ಕಮಿಷನ್ ಆ್ಯಸ್ ಕಂಪೇರ್ಡ್ ಟು ಎನಿ ಬ್ಯಾಂಕ್ ಕೊಡ್ತಕ್ಕಂಥದ್ದು ಪ್ಯಾನ್ ಇಂಡಿಯಾ ಇದೊಂದೇ ಪ್ಲಾಟ್ಫಾರ್ಮ್, ದಟ್ ಈಸ್ ಡಿಜಿಪೇ CSC. ಓಕೆ. ಸೊ ನೀವೇನಾದರೂ ಕೆಲವೊಂದು ಟ್ರಾನ್ಸಾಕ್ಷನ್ ಮಾಡಿದ್ದು ಅಥವಾ ಹೊಸ ಒಂದು ಆ್ಯಪ್ ಬಂತು ಅಂತಂದರೆ ಅದನ್ನು ನೀವು ಸಿಂಕ್ ಮಾಡಿ ಕೆಲವೊಂದು ಪ್ರಾಸೆಸ್ ಇದೆ ಮಾಡ್ಬೋದು. ಮತ್ತು ನಿಮಗೆ ಪ್ರತಿಯೊಂದನ್ನು FAQಗಳನ್ನು ಕನ್ನಡದಲ್ಲೇ ನಾವು ಪ್ರಿಪೇರ್ ಮಾಡಿದ್ವಿ, ಅದನ್ನು ನಾವು ಶೇರ್ ಮಾಡ್ತೀವಿ. ಓಕೆ. ಪ್ರತಿಯೊಂದು ಪೇಔಟಿಗೆ ಒಂದು ಟೈಮಿಂಗ್ ಇದೆ. ಪೇಔಟ್ನ ನೀವು CSC ವರ್ಕಿಂಗ್ ಅವರ್ಗಳಲ್ಲಿ ಪೇಔಟ್ ಮಾಡಬೇಕಾಗುತ್ತೆ. ಮಂಡೇ ಟು ಸಾಟರ್ಡೆ, ಫ್ರೈಡೇ. ಬ್ಯಾಂಕ್ ರಜೆ ದಿನಗಳಲ್ಲಿ ನೀವು ಪೇಔಟ್ ಮಾಡಿದರೆ ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ ಜಮಾ ಆಗೋದಿಲ್ಲ. ಓಕೆ. ಬ್ಯಾಂಕಿಂಗ್ ವರ್ಕಿಂಗ್ ಡೇಯಲ್ಲಿ ಮಾಡಿದರೆ ಸೊ ಇಮಿಡಿಯೇಟ್ಲಿ ಬರುತ್ತೆ. ಸೊ ಈ ಥರ ಕೆಲವೊಂದು ಪ್ರಾಸೆಸ್ ಇದೆ, ಅದನ್ನು ನಿಮಗೆ ಕಳಿಸ್ತೀನಿ. ಅದು ಕನ್ನಡದಲ್ಲೇ ನಾವು ಪ್ರಿಪೇರ್ ಮಾಡಿದ್ವಿ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ವಿಡ್ರಾಲ್. ಸೊ ಮೋರ್ ದೆನ್ 3000 ನೀವು ಕ್ಯಾಶ್ನ ವಿಡ್ರಾ ಮಾಡಿದರೆ ಯು ವಿಲ್ ಗೆಟ್ 11.32 rupees ಕಮಿಷನ್ ಪರ್ ಟ್ರಾನ್ಸಾಕ್ಷನ್. ಇದಕ್ಕೆಲ್ಲ ಟೆಕ್ನಿಕಲ್ ಸಪೋರ್ಟ್ ಎಲ್ಲ ನಾವಿದ್ದೀವಿ. ಓಕೆ. ಕರ್ನಾಟಕದಲ್ಲಿ ಈ ಒಂದು ಡಿಜಿಪೇನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ನಮ್ಮದು ಸಹ ಯೂಟ್ಯೂಬ್ ಚಾನಲ್ ನನ್ನ ಪರ್ಸ್ನಲ್ ಇದೆ. ಸೊ ಡಿಜಿಪೇಯಲ್ಲಿ ಏನೇ ಪ್ರಾಬ್ಲಮ್ ಬಂದರೂ, ಏನೇ ಹೊಸ ಅಪ್ಡೇಟ್ಸ್ ಬಂದರೂ ನಿಮಗೆ ಅದ್ರ ಥ್ರೂ ಕಮ್ಯುನಿಕೇಟ್ ಮಾಡುತ್ತೆ. ಓಕೆ. ಇದ್ರ ಜೊತೆಗೆ ಮೈಕ್ರೋ ATM ಹೇಗೆ ಆರ್ಡರ್ ಮಾಡೋದಂತೇಳಿ ನಿಮಗೆ ತೋರಿಸ್ತೀನಿ. ಮೈಕ್ರೋ ATM ನಮ್ಮ CSC ಡಿಜಿಟಲ್ ಸೇವಾ ಪೋರ್ಟಲಲ್ಲಿದೆ. ಕಾಣಿಸ್ತಾ ಇದೆಯಾ? ಡಿಜಿಟಲ್ ಸೇವಾ ಪೋರ್ಟಲ್ ಕಾಣಿಸ್ತಾ ಇದೆಯಾ? How does micro ATM look like and what are the services? I don't have to. How does micro ATM look like? ಎನಿ ಕ್ವಶನ್? ಈ ಪ್ರಾಸೆಸ್ ಬಗ್ಗೆ ಅಷ್ಟೇ ಹೇಳಿ. ಏನಾದರೂ ಕ್ವಶನ್ ಇದೆಯಾ? Disconnected. No, not video. We wanted to show how does micro ATM look like. Yeah. So this is how micro. ಸೊ ಮೈಕ್ರೋ ATM ಯಾವ ಥರ ಇರುತ್ತೆ ಅಂತೇಳಿ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು. ಓಕೆ. ಸೊ ರೈಟ್ ಸೈಡಲ್ಲಿ ಏನೋ ಇದು ಪಿನ್ ಕಾಣುತ್ತೆ, ಅದರಲ್ಲಿ ನೀವು ಕಾರ್ಡ್ನ ಇನ್ಸರ್ಟ್ ಮಾಡಿ. ಸೊ ಇದ್ರ ಥ್ರೂ ನೀವು ಓಕೆ. ಸೊ ಇದನ್ನು ನೀವು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡಿದರೆ ಇದು ಆನ್ ಆಗುತ್ತೆ. ಇದು ಒನ್ಸ್ ಪರ್ಚೇಸ್ ಮಾಡಿದರೆ ಬ್ಯಾಕ್ ಎಂಡಲ್ಲಿ ನಾವು ಮ್ಯಾಪ್ ಮಾಡುತ್ತೆ. ಸೊ ಥ್ರೂ ಮೈಕ್ರೋ ATM ನೀವು ಆರ್ಡರ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಲ್ಲ ಸರ್ ನಮಗೆ ಆಧಾರ್ ಥ್ರೂ ನಾವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈಸಿಲಿ ಯು ಕ್ಯಾನ್ ಡೂ ದಿ ಟ್ರಾನ್ಸಾಕ್ಷನ್, ಸೇಮ್ ಕಮಿಷನ್ ಫಾರ್ ದಿಸ್. We want to show here
Their card can be. Yes, sir. Card can be inside. How long will it take? Well, we're closing in. Fine. Any question regarding DigiPay? We starting it करेंगे तब उसका Only banks are not involved. we will have to start. No, we are doing transaction. ಸೊ ಅಟ್ಲೀಸ್ಟ್ 25% ಆದ್ರೂ ಅರ್ಥ ಆಯ್ತಾ? ಕೈ ಎತ್ತಿರಿ ನೋಡೋಣ ಎಷ್ಟು ಜನ ಆಗುತ್ತೆ ಅರ್ಥ ಆಯ್ತಂತ. 25% ಅರ್ಥ ಆಗಿದೆ ಅಂತ. 50% ಯಾರಿಗೆ ಅರ್ಥ ಆಗಿದೆ? 50 100%? ವಾವ್, 100%. They understood the problems. Yes, sir. 10,000. 10,000 for a customer. For center there is no limit. For center there is no limit. For customer 10,000 per transaction, and then number of transaction is decided by his bank. We don't decide. If his bank has allowed full transaction of full lakh, he can do 20 times. ಅರ್ಥ ಆಯ್ತಾ? ಪ್ರತಿ ದಿನಕ್ಕೆ ಗ್ರಾಹಕರಿಗೆ ಮಿತಿ ಇದೆ, ಸೆಂಟ್ರಿಗೆ ಮಿತಿ ಇಲ್ಲ. ಅಂದರೆ ಒಂದು ಸೆಂಟ್ರಿಗೆ 1 ಲಕ್ಷ ಜನ ಬಂದು ಬೇಕಾದ್ರೆ ವಿಡ್ರಾ ಮಾಡ್ಬೋದು. ಆದರೆ ಗ್ರಾಹಕರಿಗೆ 10,000 ರೂಪಾಯಿನ ಒನ್ ಟೈಮ್ ವಿಡ್ರಾ ಮಾಡ್ಬೋದು. ಕೆಲವು ಬ್ಯಾಂಕ್ 50,000 ಒಂದಿನಕ್ಕೆ ಅವಕಾಶ ಇದೆ ಅಂದರೆ 5 ಸರಿ ಅವರು ವಿಡ್ರಾ ಮಾಡ್ಬೋದು. 5 times he can withdraw 10,000. If bank allowed 50,000 per day. The bank does not allow. Yeah, but NPCI is working on it. Some are saying that 5 transactions should be allowed in a day. Let us see. For deposit ಕೂಡ ಇದೇ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. 10,000 ರೂಪಾಯಿನ ಮ್ಯಾಕ್ಸಿಮಮ್ ಅವರು ಎಟ್ ಎ